ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ಚಿಲ್ಕ ಅವರೆಕಾಳು ಸಾಂಬಾರು. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ತಿದ್ದೀನಿ. ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಅವರೆಕಾಯಿ ಚಿಲ್ಕಿಸಿಟ್ಕೊಂಡಿದ್ದೀನಿ ನೋಡಿ, ಖಾರಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಮತ್ತು ತೆಂಗಿನಕಾಯಿ ತುರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ ಹಾಗೇನೂ ಹೆಚ್ಚು ನೀವು ಖಾರಕ್ಕೆ ರುಬ್ಬಕ್ಕೆ ಹಾಕ್ಕೊಳ್ಬೋದು, ಇಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಮೊದಲು ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ಳೋಣ. ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋಣ. ಒಗ್ಗರಣೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕೋಣ. ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕೋಣ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅವರೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಅವರೆಕಾಯಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ನೀಟಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಕಾಳು ಇದಾಗ್ತಿದೆ. ಇವಾಗ ಒಂದು ಕಡೆ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ. ಜಾರ್ ತಗೊಳ್ಳಿ. ಜಾರ್ಗೆ ತೆಂಗಿನಕಾಯಿ ತುರಿ, ಒಂದು ಸ್ಪೂನ್ ಖಾರದ ಪುಡಿ, ಒಂದು ಸ್ಪೂನ್ ಧನಿಯಾ ಪುಡಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದಾಗೆ ಇದಕ್ಕೆ ಬೆಳ್ಳುಳ್ಳಿ ಬೇಕಾದರೂ ಬಿಡಿಸಿ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಮತ್ತು ಶುಂಠಿನ, ಇಲ್ಲ ನೀವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಖಾರ ರುಬ್ಕೊಂಡಿದ್ದೀನಿ ನೋಡಿ, ನುಣ್ಣಗೆ ಖಾರ ರುಬ್ಬಬೇಕು ನೋಡಿ. ಈ ಕಡೆ ನೀಟಾಗಿ ಫ್ರೈ ಆಗಿದೆ ಕಾಳೆಲ್ಲ. ಇವಾಗ ಇದಕ್ಕೆ ರುಬ್ಬಿರೋ ಖಾರನ ಆ್ಯಡ್ ಮಾಡೋಣ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಖಾರ ಚೆನ್ನಾಗಿ ಕುದಿಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಬೇಕು. ನಿಮಗೆ ಸಾಂಬಾರು ಥರ ತೆಳುಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರು ಆ್ಯಡ್ ಮಾಡಿ. ಗಟ್ಟಿಗೆ ಇಷ್ಟಪಡೋರು ಗಟ್ಟಿಯಾಗಿ ಸ್ವಲ್ಪ ನೀರನ್ನ ಕಡಿಮೆ ಹಾಕಿ. ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ. ಇವಾಗ ನಾನು ಹೈ ಫ್ಲೇಮಲ್ಲಿ ಗ್ಯಾಸ್ ಇಟ್ಟಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನೋಡಿ. ಸಾಕು, ಎಷ್ಟು ತೆಳುವಿದೆ. ನಿಮಗೆ ಹೇಳಿದ್ನಲ್ಲ, ಗ್ರೇವಿ ಥರ ಬೇಕು ಅಂದರೆ ಗಟ್ಟಿಯಾಗಿ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಕಡಿಮೆ ಹಾಕಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇವಾಗ ಇದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸಾಂಬಾರು ಕುದಿ ಬರಬೇಕು. ಕುದ್ದಾದ್ಮೇಲೆ ಕ್ಲೋಸ್ ಮಾಡಿದ್ರೆ ಖಾರ ಆಗಲ್ಲ. ನೀಟಾಗಿ ಖಾರ ಕುದಿಬೇಕು. ಸ್ವಲ್ಪ ಹೊತ್ತು ಕುದಿಸೋಣ. ಸಾರು ನೋಡಿ ಇವಾಗ ಹೇಗೆ ಕುದೀತಾ ಇದೆ ಅಂತ ಹೇಳಿ. ಈ ಥರ ಏನಕ್ಕೋಸ್ಕರ ಕುದಿಸ್ಬೇಕು ಅಂತ ಹೇಳಿದ್ರೆ, ನಾವು ರುಬ್ಬಿ ಹಾಕಿರೋ ಖಾರ ನೀಟಾಗಿ ಕಾಳಿಗೆ ಹಿಡಿಯುತ್ತೆ. ಕುಕ್ಕರ್ಗೆ ಹಾಕಿದ ತಕ್ಷಣ ಒಂದೇ ವಿಷಲ್ಗೆ ಖಾರ ಹಿಡಿಯಲ್ಲ. ಹಾಗಾಗಿ ಈ ಥರ ಕುದ್ದಾದ್ಮೇಲೆ ಹಾಕಿದ್ರೆ ನೀಟಾಗಿ ಖಾರ ಆಗಲ್ಲ, ಅದು ನೀಟಾಗಿ ಬೆಂದಿರುತ್ತೆ. ಆ ರೀಸನ್ಗೋಸ್ಕರ ಇದನ್ನು ನೀಟಾಗಿ ಕುದಿಸ್ಬೇಕು. ಕ್ಲೋಸ್ ಮಾಡೋಣ. ಇವಾಗ ಇದನ್ನು ವಿಷಲ್ಗೆ ಇಟ್ಟಿದ್ದೀನಿ.
ಒಂದು ವಿಷಲ್ ಹಾಕಿಸ್ಬೇಕು ಅಷ್ಟೇ. ಜಾಸ್ತಿ ವಿಷಲ್ ಹಾಕಿದ್ರೆ ಕಾಳೆಲ್ಲ ಕಲಿಸ್ಕೊಂಡ್ಬಿಡುತ್ತೆ, ತಿನ್ನೋಕ್ಕೆ ಏನೂ ಸಿಗಲ್ಲ. ಹಾಗಾಗಿ ಒಂದೇ ವಿಷಲ್ ಹಾಕಿಸ್ಬೇಕು. ಒಂದೇ ವಿಷಲ್ಗೆ ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಇಮಿಡಿಯೇಟ್ಲಿ ಎತ್ಬಿಡೋಣ. ಯಾಕೆ ಅಂತಂದರೆ ಕಾಳೆಲ್ಲ ಇದಾಗಿಬಿಡುತ್ತೆ, ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಒಂದು ವಿಷಲ್ ಹಾಕ್ತಿದ್ದಂಗೆ ಇದು ವಿಷಲ್ ಹೋಗಿಸ್ಬಿಡಬೇಕು. ಒಂದೇ ವಿಷಲ್ ಹಾಕಿ ಈ ಥರ ವಿಷಲ್ ಎತ್ಬಿಟ್ಟು ಸಾಂಬಾರು ರೆಡಿ ಆಗುತ್ತೆ. ಇಲ್ಲಾಂದರೆ ನೀವು ತಪ್ಪಲಿಲೆ ಹಾಕ್ಬಿಟ್ಟು ಹಾಗೇ ಸಾಂಬಾರು ಮಾಡ್ಬೋದು. ಅಂದರೆ ತುಂಬ ಹೊತ್ತು ಬೇಯಿಸಬೇಕು. ಇದಾದರೆ 2 ಮಿನಿಟ್ಸಲ್ಲೆಲ್ಲ ಒಂದು ವಿಷಲ್ ಆಗೋಗ್ಬಿಡುತ್ತೆ. ಫಾಸ್ಟಾಗೂ ಸಾಂಬಾರು ಆಗುತ್ತೆ. ವಿಷಲ್ ಹೋಗಿದೆ ನೋಡಿ, ಸಾಂಬಾರು ರೆಡಿಯಾಗಿದೆ. ನೀವೀಗ ಆರಾಮಾಗಿ ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ ಕಾಳು ಹೇಗೆ ಬೆಂದಿದೆ ಅಂತ ಹೇಳಿ. ವೆಜ್ ಇಷ್ಟಪಡೋರು ಇದ್ರ ಜೊತೆ ಮುದ್ದೆ ಅನ್ನ ಮಾಡಿಕೊಂಡು ತಿನ್ಬೋದು. ಇದ್ರ ಜೊತೆ ಮೊಟ್ಟೆ ಏನಾದರೂ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟು. ನಾನ್ ವೆಜ್ ಅವ್ರಿಗೆ, ವೆಜ್ ಅವರು ಇದನ್ನು ಊಟ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಪೇಜನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.